ಬೈಟಿ ಮಗ, ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್ಗೆ ಅಸಿಸ್ಟೆಂಟ್ ಕೆಲಸ ಸಿಕ್ಕಿದ್ದಕ್ಕೆ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಮ್ಯಾನೇಜರ್ ಕೆಲಸ ಸಿಕ್ಕದಂಗೆ ಸ್ಟಾರ್ ಹೋಟ್ಲಲ್ಲಿ ರೂಮ್ ಹಾಕೊಂಡು ಪಾರ್ಟಿ ಕೊಡಿಸ್ತಾವನೆ. ಇದಕ್ಕೆಲ್ಲ ಖರ್ಚು ಮಾಡೋ ಬದಲು ಯಾವ್ದಾರ ಒಳ್ಳೆ ಡಾಬಾದಲ್ಲಿ ಕೂತಿದ್ರೆ 2 ಪೆಗ್ಗು ಎಕ್ಸ್ಟ್ರಾ ಹಾಕ್ಬೋದಾಗಿತ್ತು. ಎಂಜಾಯ್. ಹಲೋ, ಹೇಗಿದ್ಯಪ್ಪ ನನ್ ಸಿಡಪ್ಪ? ಮಾಮೂ, ಏನ್ ಅರೇಂಜ್ಮೆಂಟ್ಸು ನಿಂದು? ಬ್ಯೂಟಿಫುಲ್. ಓಪನ್ ಮಾಡೋಣ, ಸೂಪರ್. ಈ ಸೆಟಪ್ ನೋಡಿದ್ರೆ ನಿಮ್ ಮೂಡ್ ಬರ್ತಾ ಇದೆ, ಕಂಟ್ರೋಲೇ ಮಾಡಕ್ ಆಯ್ತಾ ಇಲ್ಲ. ಎಲ್ಲ ಹಾಳಾಗೋಗಿದ್ದು ಡಬ್ಬ ನನ್ ಮಗನೇ. ನೀನ್ ಹೇಳಿದ್ಯಲ್ಲ ಮಗ, ಪಾರ್ಟಿಗೆ ಕಳೆ ಕಟ್ಬೇಕು ಅಂತ, ಅದಕ್ಕೆ ಆ ಟೈಪ್ ಸೀಡಿ ತರ್ತಾ ಇದೀನಿ. ಮಚ್ಚಿ ಸಿಂಗಲ್ ಡಬಲ್ ಬೇಡ, ಟ್ರಿಬಲ್ ಎಕ್ಸ್. ಓಕೆ ಓಕೆ. ಇಷ್ಟು ಬೇಗ ಬಂದ್ಬಿಟ್ಟ, ನೋಡೇ ಬಿಡೋಣ. ಭ್ರಮೆ ಭ್ರಮೆ ಎಲ್ಲ ನನ್ನ ಹುಚ್ಚು ಭ್ರಮೆ. ನನ್ನ ಮಗ ಇಲ್ಲಿ ಇಷ್ಟು ಬೇಗ ಬರ್ತಾನೆ. ಬಾತ್ರೂಮ್ ಅಲ್ಲ, ನನ್ ಮಗನೇ ಫುಲ್ ಟೈಟ್ ಮಾಡಿಸಿ ಕೆಲಸ ಎಲ್ಲ ಮುಗಿಸಿ ಬಾತ್ರೂಮ್ ಅಲ್ಲಿ ಕೂಡ ಎಸ್ಕೇಪ್ ಆಗ್ಬೇಕು ಅಂತ. ಎಸ್ಕೇಪ? ಅಯ್ಯೋ, ನಾನು ಈಗ ತಾನೇ ಬರ್ತಾ ಇದ್ದೀನಿ. ಹಾಗಾದ್ರೆ ಆ ಕುಳ್ಳ ಮಗನೇ ಇದ್ರಿಂದ ಕೆಲಸ ಗೊತ್ತಿಲ್ಲ. ನೋ, ಅವ್ನು ಹೋದ್ಮೇಲೆ ನೀನ್ ಬಂದಿದ್ಯಾ ಅಂದ್ರೆ ಇದು ಸಿಂಗಲ್ ಪೇಮೆಂಟ್ ಡಬಲ್ ಡ್ಯೂಟಿನ. 2 ಡ್ಯೂಟಿ ಪೇಮೆಂಟ್ ನೀನೇ ಕೊಡ್ಬೇಕು. ಗಿವ್ ಮಿ ಮನಿ. ಮನಿ? ಯಾವ ಮನಿ? ನಾನೇ ಒಂದ್ ಶನಿ. ಅಮ್ಮ, ನಿನಗೆ ಎಲ್ಲಿಂದ ತರಲಮ್ಮ ಮನಿ? ನೋಡಮ್ಮ ತಾಯಿ, ನಿನ್ನ ವ್ಯವಹಾರಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ ಸಿಸ್ಟರ್. ಸರ್, ಅದು ನಾನು ಇವಳು ಬೆಡ್ರೂಮ್ ಅಲ್ಲಿ. ಅಲ್ಲಲ್ಲ, ನಾನು ಇವಳು ಬಾತ್ರೂಮ್ ಅಲ್ಲಿ. ಇಲ್ಲ ಸರ್, ನಾನು ಬೆಡ್ರೂಮ್ ಅಲ್ಲಿ, ಇವಳು ಬಾತ್ರೂಮ್ ಅಲ್ಲಿ. ಅಥವಾ ಸುಂದರವಾಗಿದೆ. ನಾನು ನನಗಾಗಿದ್ರೆ ಮನಿ ಅಂತೆ ಸರ್. ಕೆಂಪರಾಜು ಸುಖಧರೆ ಆಯ್ತು. ನಂಜುಂಡಪ್ಪ ಮೈಸೂರಿನಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದ. ಮೇಷ್ಟ್ರೆ, ನಾವೀಗಾಗ್ಲೇ ಸಾಕಷ್ಟು ಬೇಡದಿರೋ ಹೆಸರುಗಳನ್ನ ಬರ್ದಿದ್ದೀವಿ. ನೀವೇನೋ ಕರ್ನಾಟಕ ಪೂರ್ತಿ ಸರ್ವಿಸ್ ಮಾಡಿದೀರಾ. ನೀವ್ ಹೀಗೆ ಜ್ಞಾಪಿಸ್ಕೊಂಡು ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ ಇದ್ರೆ ನಾವ್ ಬುಕ್ ಮಾಡಿರೋ ಚೌಟ್ರಿ ಯಾವ್ದೇ ಕಾರಣಕ್ಕೂ ಸಾಕಾಗಲ್ಲ. ಬ್ಯಾಂಗ್ಳೂರ್ ಪ್ಯಾಲೇಸ್, ಕಂಠೀರವ ಸ್ಟೇಡಿಯಂ ಬುಕ್ ಮಾಡ್ಬೇಕಾಗತ್ತೆ. ಹಾಗಲ್ಲ ಕಣ, ನಮ್ಮನ್ನ ಮರ್ತು ಬಿಟ್ರು ಅಂತ ಯಾರು ಬೇಜಾರ್ ಮಾಡ್ಕೋಬಾರ್ದು. ಯಾರು ಬೇಜಾರ್ ಮಾಡ್ಕೊಳಲ್ಲ ಮೇಸ್ಟ್ರೆ. ನಿಮ್ ಮನಸ್ಸು ತಿಳ್ಕೊಂಡಿರೋರು ಮದ್ವೆಗ್ ಬರ್ಲಿ ಬರ್ದೇ ಇರ್ಲಿ ಖಂಡಿತ ಆಶೀರ್ವಾದ ಮಾಡೇ ಮಾಡ್ತಾರೆ. ಕರೆಕ್ಟ್ ಬಾಸ್. ನನ್ ಪ್ರಕಾರ ಈ ಮದ್ವೆ ಸೆಟಪ್ ಎಲ್ಲ ವೇಸ್ಟ್. ಸುಮ್ನೆ ಖರ್ಚು ಜಾಸ್ತಿ. ಅಂದ್ರೆ ನಿನ್ ಮದ್ವೆಗ್ ಯಾರನ್ನೂ ಕರೆಯಲ್ಲ ಅನ್ನು. ಕೊನೆ ಪಕ್ಷ ನನ್ನಾದ್ರೂ ಕರಿತೀಯನಪ್ಪ? ಏನ್ ಬಾಸ್, ನನ್ ಮದ್ವೆಗೆ ಯಾರನ್ ಕರೀದೆ ಹೋದ್ರು ನಿಮ್ಮನ್ ಮಾತ್ರ ಕರಿಯಲ್ವಾ? ಖಂಡಿತವಾಗ್ಲೂ ಕರಿತೀನಿ. ಯಾಕೆ ಅಂದ್ರೆ ಚೌಲ್ಟ್ರಿ ಕೆಲ್ಸಗಳನ್ನೆಲ್ಲ ನಿಮ್ಮನ್ ಬಿಟ್ರೆ ಇನ್ ಯಾರು ಮಾಡಕತ್ತೆ ಬಾಸ್? ಅಳ್ಬೇಡಮ್ಮ, ಗಾಬರಿ ಆಗ್ಬೇಡ. ಮೆಸ್ಟ್ರಿಗೆ ಏನೂ ಆಗಲ್ಲ, ಬೇಗ ಹುಷಾರಾಗ್ತಾರೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅಪ್ಪಾಜಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಅಳ್ಬೇಡ ವಸು, ಇಂಥ ಸಮಯದಲ್ಲಿ ಧೈರ್ಯ ತಂದ್ಕೋಬೇಕು. ಮೇಷ್ಟ್ರಿಗೆ ಏನೂ ಆಗಲ್ಲ, ನೀ ಸುಮ್ಮನಿರು. ಡಾಕ್ಟ್ರೆ, ಪೇಷಂಟ್ ಆಗಿದ್ದಾರೆ. ವೆರಿ ಸೀರಿಯಸ್. ಇಟ್ಸ್ ಅ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಇಮಿಡಿಯೇಟ್ ಆಗಿ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು. ಡಾಕ್ಟರ್, ಅಮೌಂಟ್ ಅರೌಂಡ್ 3 lakhs ಆಗುತ್ತೆ. ತಕ್ಷಣ ದುಡ್ಡಿನ ವ್ಯವಸ್ಥೆ ಮಾಡಿ.
ಲೇಟ್ ಆದ್ರೆ ಪ್ರಾಣಕ್ಕೆ ಅಪಾಯ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಡಾಕ್ಟರ್, ನೀವು ಆಪರೇಷನ್ಗೆ ರೆಡಿ ಮಾಡ್ಕೊಳ್ಳಿ, ನಾನು ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ. ಡಾಕ್ಟರ್, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಸಿದ್ದು ಅಂತ ಕನ್ವರ್ಸ್ತಿದ್ದಾರೆ. ನಾನೇ ಸಿದ್ದು, ಹೋಗಿ ನೋಡ್ಬೋದಾ? ಓ ಶ್ಯೂರ್. ಥ್ಯಾಂಕ್ ಯು. ಪ್ಲೀಸ್ ಯಾರಾದ್ರೂ ಇಬ್ರು ಮಾತ್ರ ಹೋಗಿ. ನೀನು ಹೋಗಮ್ಮ. ಡಾಕ್ಟ್ರ್ ಏನಂದ್ರು? ಹೇಳಿದ್ರೆ ನಕ್ ಬಿಡ್ತೀರಾ. ಮೇಸ್ಟ್ರು ತುಂಬಾ ಪುಕ್ಲು, ಸ್ವಲ್ಪ ಧೈರ್ಯ ಹೇಳು ಅಂತ ಹೇಳಿದ್ದಾರೆ. BP ಸ್ವಲ್ಪ ಜಾಸ್ತಿ ಆಗಿ ಒಂದ್ ಸಣ್ಣ ಶಾಕ್ ಆಗಿದೆ. ಒಂದೆರಡು ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗ್ಬಿಡುತ್ತಂತೆ. ಆಮೇಲೆ ಡಿಸ್ಚಾರ್ಜ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಅಲ್ವಾ ಬಸ್ಸು? ನನಗೆ ಮಕ್ಕಳ ನಾಡಿ ಮಿಡ್ತಾ ಮಾತ್ರ ಅಲ್ಲ, ನನ್ನ ನಾಡಿ ಮಿಡ್ತಾನೋ ಗೊತ್ತಾಗುತ್ತಪ್ಪ. ಅಕಸ್ಮಾತ್ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಮಗಳ ಮದುವೆ ಮಾತ್ರ ನಿಲ್ಬಾರ್ದು. ಏನು ಆಗಿಲ್ಲ ಅಂದ್ಮೇಲೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ ನೀವು? ಬಸ್ಸು ಮದುವೆನೂ ಆಗುತ್ತೆ, ನೀವು ಬಂದು ಆಶೀರ್ವಾದನೂ ಮಾಡ್ತೀರಾ. ನನಗ್ ಮದ್ವೆ ಮುಖ್ಯ ಅಲ್ಲ, ಅಪ್ಪಾಜಿ ಪ್ರಾಣ ಮುಖ್ಯ. ಸಿದ್ದು, ಈ ಮದ್ವೆ ಕ್ಯಾನ್ಸಲ್ ಮಾಡಿಸ್ಬಿಡು. ಛತ್ರ ಕೊಟ್ಟಿರೋ ಹಣ, ಮದ್ವೆಗ್ ತಂದಿರೋ ಒಡವೆನೆಲ್ಲ ಮಾರ್ಬಿಟ್ಟು ಅಪ್ಪಾಜಿ ಆಪರೇಷನ್ ಮಾಡಿಸ್ಬಿಡು. ಏನ್ ಮಾತಾಡ್ತಿದ್ಯಾ ಬಸ್ಸು ನೀವು? ಅವ್ರು ನಿಮ್ಗೆ ಅಪ್ಪ ಮಾತ್ರ, ನಮ್ಗೆ ಅಪ್ಪ, ಗುರು, ದೇವ್ರು ಎಲ್ಲ. ನಿನ್ ಮದ್ವೆ ನಿಲ್ಸಿ ಅವ್ರನ್ನ ಉಳ್ಸಿದ್ರೆ, ತನ್ನಿಂದ ತನ್ನ ಮಗಳ ಮದ್ವೆ ನಿಂತೋಯ್ತು ಅಂತ ಗೊತ್ತಾದ ತಕ್ಷಣ ಅವ್ರೇನ್ ಬದುಕ್ತಾರೆ ಅಂತ ಅನ್ಕೊಂಡಿದ್ಯಾ? ನೀನ್ ಹೇಳ್ತಿರೋ ನಿಜ ಕಣ. ಮೇಸ್ಟ್ರು ಉಳಿಬೇಕು, ಇವಳು ಮದ್ವೆನೂ ಆಗ್ಬೇಕು. ಹಾಗಂತ 3 ಲಕ್ಷ ಏನ್ ಕಡಿಮೆ ಅಮೌಂಟ? ಈಗ ನಾವಿರೋ ಸ್ಥಿತಿಲಿ ಇದನ್ನ ಅರೇಂಜ್ ಮಾಡೋದು ತುಂಬಾ ಕಷ್ಟ ಸಿದ್ದು. ಈಗ ಮೇಸ್ಟ್ ಜೀವ ಉಳಿಸೋದು ಮುಖ್ಯನೇ ಹೊರತು ಅದಕ್ಕೋಸ್ಕರ ಪಡೋ ಕಷ್ಟ ಅಲ್ಲ. ಹೌದು ರೀ, ಮನೇಲಿರೋ ಟಿವಿ, ಫ್ರಿಡ್ಜು, ನನ್ನ ಒಡವೆ ಎಲ್ಲಾನು ಮಾರ್ಬಿಟ್ಟು ಮೇಸ್ಟ್ಗೆ ಆಪರೇಷನ್ ಮಾಡ್ಸೋಣ. ಮಾಮ ಈ ಬರ್ತಡೇ ರಿಂಗ್ ಮಾಡ್ಬಿಡು, ತಾತ